ಅಂದ್ರೆ 4+3 ಇದ್ರ ಮೇಲೆ ಒಂದು ಲೈನ್ ಹಾಕಿದ್ದಾನೆ ಆಯ್ತಾ, ಒಂದು ಬಾರ್ ಹಾಕಿದ್ದಾನೆ ಆಯ್ತಾ. ಕನ್ನಡದಲ್ಲಿ ಹೇಳ್ಬೇಕು ಒಂದು ಚಪ್ಪಡಿ ಕಲ್ಲು ಹಾಕಿದ್ದಾನೆ. ಆ ಚಪ್ಪಡಿ ಕಲ್ಲನ್ನ ಫಸ್ಟ್ ತೆಗಿಬೇಕು ಆಯ್ತಾ, ತೆಗೆದ್ಬಿಟ್ಟು ಸಾಲ್ವ್ ಮಾಡ್ಬೇಕಾಗುತ್ತೆ. ಮತ್ತೆ ಸಿಂಪ್ಲಿಫಿಕೇಶನ್ ಎಲ್ಲ ನೋಡ್ತಾ ಇದ್ರ ಆಲ್ರೆಡಿ 20 ಲೆಕ್ಕ ಸಾಲ್ವ್ ಮಾಡಿದೀರಾ ಆಯ್ತಾ. ಒಂದ್ ಸ್ವಲ್ಪ ಟಫ್ ಅಂತ ಅನಿಸ್ತಾ ಐತೆ ಆಯ್ತಾ. ನಿಮ್ಗೆಲ್ಲ ಏನ್ ಹೇಳ್ಬೇಕು ಅಂದ್ರೆ, ಏನ್ ಹೇಳೋದು ಅಂದ್ರೆ, ನಿಮ್ಗೊಂದು ವಿಷಯ ಕೇಳಿದ್ರೆ ಆಶ್ಚರ್ಯ ಆಗ್ಬಿಡ್ತೀರಾ. ಅದೇನು ಅಂದ್ರೆ, ಈವನ್ ಮಹಾತ್ಮ ಗಾಂಧಿಗೂ ಮ್ಯಾಥಮೆಟಿಕ್ಸ್ ತುಂಬಾ ಟಫ್ ಇತ್ತು. ಅದನ್ನ ಅವರೇ ತಮ್ಮ ಆಟೋಬಯೋಗ್ರಫಿಲಿ ಬರ್ದಿದ್ದಾರೆ ಆಯ್ತಾ. ಅವರು ಚೈಲ್ಡ್ಹುಡ್ ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಹೋಗ್ಬೇಕಾದ್ರೆ ಮ್ಯಾಥಮೆಟಿಕ್ಸ್ ಟೇಬಲ್ಸ್ ಎಲ್ಲ ಕಲಿಯಕ್ಕೆ ಒದ್ದಾಡ್ಬಿಟ್ಟಿದ್ದಾರೆ. ಆದ್ರೂ ನೋಡಿ, ಮ್ಯಾಥಮೆಟಿಕ್ಸ್ ಟಫ್ ಇತ್ತು ಅಂತ ಅವ್ರೇನು ಸ್ಕಿಪ್ ಮಾಡಲಿಲ್ಲ. ಮುಂದೆ ಏನಾಯ್ತು, ಅವರು ದೇಶಕ್ಕೆ ಮಹಾತ್ಮ ಗಾಂಧಿ ಆದ್ರು ಆಯ್ತಾ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ಆದ್ರೆ IAS ಅಧಿಕಾರಿ ಆಗ್ಬೇಕು, ಇಲ್ಲ IAS ಅಧಿಕಾರಿ ನಿಮ್ಮ ಸೆಕ್ರೆಟರಿ ಆಗ್ಬೇಕು. ಆ ರೀತಿ ಜೀವನದಲ್ಲಿ ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡು ಪ್ರತಿದಿನ ಒಂದೊಂದೇ ಹೆಜ್ಜೆ ಹತ್ತುತ್ತಾ ಹೋದ್ರೆ ಮುಂದೊಂದು ದಿನ ಹಿಮಾಲಯ ಪರ್ವತನು ನಿಮ್ಮ ಕಾಲ್ ಕೆಳಗಿರುತ್ತೆ ಅಂತ ಆಯ್ತಾ. ಮಹಾತ್ಮ ಗಾಂಧಿ ಅದಕ್ಕಿಂತ ಒಂದು ಲೆವೆಲ್ ಮೇಲ್ಗಡೆ ಇದ್ದಾರೆ. ಯಾಕಂದ್ರೆ ಹೇಳದ್ನಲ್ಲ, ಚೈಲ್ಡ್ಹುಡ್ ಅಲ್ಲಿ ಅವ್ರಿಗೆ ಮ್ಯಾಥಮೆಟಿಕ್ಸ್ ತುಂಬಾ ಟಫ್ ಇತ್ತು. ಆದ್ರೂ ಅವರು ದೇಶದ ಮಹಾತ್ಮ ಆದ್ರು ಆಯ್ತಾ. ನಾನು ನಿಮ್ಗೆ ಹೇಳ್ತಾ ಇರೋದು IAS ಆದ್ರೆ IAS ಅಧಿಕಾರಿ ಆಗ್ಬೇಕು, ಇಲ್ಲ IAS ಅಧಿಕಾರಿ ನಿಮ್ ಸೆಕ್ರೆಟರಿ ಆಗ್ಬೇಕು ಅಂತ. ಮಹಾತ್ಮ ಗಾಂಧಿ ವಿಷಯದಲ್ಲಿ ಏನಾಗಿತ್ತು ಗೊತ್ತಾ, ದೇಶದ ಪ್ರಧಾನಿನೇ ಅವ್ರ ಸೆಕ್ರೆಟರಿ ಆಗ್ಬಿಟ್ಟಿದ್ರು, ಪರ್ಸನಲ್ ಸೆಕ್ರೆಟರಿ. ಬಾ ಅಂದಾಗ ಬರ್ತಾ ಇದ್ರು. ಆ ರೀತಿ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಆ ರೀತಿ ಟಾರ್ಗೆಟ್ ಇಟ್ಕೊಂಡು, ಇನ್ನ ಚಿಕ್ಕ ವಯಸ್ಸು ನಿಮ್ದು, ಇನ್ನ ಚಿಕ್ಕ ವಯಸ್ಸು ಈಗಿನಿಂದನೇ ಮೈಂಡ್ ಅಲ್ಲಿ ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡು ಇದ್ ಮಾಡಿ 100% ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀರ ಆಯ್ತಾ. ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಹೇಳದ್ನಲ್ಲ, ಇಲ್ಲಿ ತಲೆ ಮೇಲೆ ಒಂದು ಬಾರ್ ಇದೆ ಆಯ್ತಾ, ಇದೊಂಥರ ಚಪ್ಪಡಿ ಕಲ್ಲು ಇದ್ದಂಗೆ. ಫಸ್ಟ್ ಈ ಚಪ್ಪಡಿ ಕಲ್ಲು ತೆಗಿಬೇಕು ಆಯ್ತಾ. ಮ್ಯಾಥಮೆಟಿಕ್ಸ್ ಅಲ್ಲಿ ಈ ಬೊಡಮಾಸ್ ರೂಲ್ ನ ಅಪ್ಲೈ ಮಾಡಕ್ ಮುಂಚೆನೆ ಈ ಚಪ್ಪಡಿ ಕಲ್ಲನ್ನ ತೆಗಿಬೇಕು ಆಯ್ತಾ. ಯಾವ ರೀತಿ ತೆಗಿತೀರಾ, ಇಲ್ಲಿ ನೋಡಿ, 4+3 ಇದೆಯಲ್ಲ, ಇದನ್ನ ಸಿಂಪ್ಲಿಫೈ ಮಾಡಿ. 4+3 ಅಂದ್ರೆ ಏನು, 4+3 ಅಂದ್ರೆ 7 ಆಯ್ತಾ. ಏನ್ ಮಾಡಿ, ಬ್ರಾಕೆಟ್ ಹಾಕೊಳ್ಳಿ, 8 ಹಾಕೊಳ್ಳಿ, ಮೈನಸ್ ಇದೆ ಮೈನಸ್ ಹಾಕೊಳ್ಳಿ ಆಯ್ತಾ. ಇದನ್ನ ಸಿಂಪ್ಲಿಫೈ ಮಾಡಿ. 4+3 ಅಂದ್ರೆ ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿ 7 ಬರುತ್ತೆ. ಸೊ 7 ಅಂತ ಆಗುತ್ತೆ ಆಯ್ತಾ. ಅಷ್ಟೇನೆ, ಇದು ಮುಗೀತು ಇದ್ರ ಕತೆ. ಈ ಬಾರ್ ಹಾಕಿದ್ರಲ್ಲ ತಲೆ ಮೇಲೆ ಚಪ್ಪಡಿನ ಕಲ್ಲನ್ನ ತೆಗ್ದಾಯ್ತು. ಅದಾದ್ಮೇಲೆ ಬ್ರಾಕೆಟ್ ಇದೆ, ಬ್ರಾಕೆಟ್ ಹಾಕೊಳ್ಳಿ, ಫ್ಲವರ್ ಬ್ರಾಕೆಟ್ ಇದೆ, ಫ್ಲವರ್ ಹಾಕೊಳ್ಳಿ, ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕೊಳ್ಳಿ ಆಯ್ತಾ. ಈ ಕಡೆಯಿಂದ ಪುನಃ ಬರ್ಕೊಳ್ಳಿ, ಇದನ್ನ ಕಂಪ್ಲೀಟ್ ಮಾಡಿ ಪ್ರಾಬ್ಲಮ್. 37 ಮೈನಸ್ 23 ಮೈನಸ್ 14 ಮೈನಸ್ ಆಯ್ತಾ. ಈಗ ಪುನಃ ಸಿಂಪ್ಲಿಫೈ ಮಾಡಿ. ಬೊಡಮಾಸ್ ರೂಲ್ ಫಸ್ಟ್ ಏನ್ ಮಾಡಬೇಕು, ಡಿವಿಷನ್ ಸಾಲ್ವ್ ಮಾಡಬೇಕು. ಅದಕ್ಕೆ ಮುಂಚೆ ಇನ್ನರ್ ಬ್ರಾಕೆಟ್ ಇಂದ ಸಾಲ್ವ್ ಮಾಡ್ಕೋಬಾನಿ. ಇನ್ನರ್ ಬ್ರಾಕೆಟ್ ಇದೆಯಲ್ಲ, ಫಸ್ಟ್ ಇನ್ನರ್ ಬ್ರಾಕೆಟ್ ಸಾಲ್ವ್ ಮಾಡಬೇಕು ಆಯ್ತಾ. ಇದು ಸಾಲ್ವ್ ಆದ್ಮೇಲೆ ಫ್ಲವರ್ ಬ್ರಾಕೆಟ್ ಆಯ್ತಾ, ಅದಾದ್ಮೇಲೆ ಸ್ಕ್ವೇರ್ ಬ್ರಾಕೆಟ್. ಈ ರೀತಿ ಸಾಲ್ವ್ ಮಾಡ್ಕೊಂಡು ಬರ್ಬೇಕು ನೀವು ಆಯ್ತಾ. ಫಸ್ಟ್ ನೋಡಿ ಬರ್ಕೊಳ್ಳಿ, ಫಸ್ಟ್ ನಿಧಾನಕ್ಕೆ ಮಾಡಿ, ಪರವಾಗಿಲ್ಲ. ಒಂದು ಸ್ಟೆಪ್ ಜಾಸ್ತಿ ಬರೆದ್ರು ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ. 20